ಚಿಟ್ಟೆ ನಾಟಕ ಈ ದಿನ ಕಲಾಭವನದಲ್ಲಿ ತುಂಬ ಯಶಸ್ವಿಯಾಗಿ ಮೂಡಿಬಂತು. ಒಂದು ಮಗನಾಗಿ ಮತ್ತು ಒಂದು ಹಳ್ಳಿ ಹುಡುಗನಾಗಿ ಬಾಲ್ಯದಲ್ಲಿ ನಡೀತಕ್ಕಂಥ ಘಟನೆಗಳನ್ನು ಮತ್ತು ಕುಟುಂಬದ ಸಮಸ್ಯೆಗಳ ನಡುವೆ ಆ ಹುಡುಗ ಎದುರಿಸುವ ಸಮಸ್ಯೆಗಳು ಮತ್ತು ಕಾಣುವ ಕನಸುಗಳಿಗೆ ಸಂಬಂಧಪಟ್ಟ ಹಾಗೆ ಬಾಲಕ ತುಂಬ ಅದ್ಭುತವಾಗಿ ಪ್ರದರ್ಶನವನ್ನ ನೀಡಿದ. ನಿಜವಾಗ್ಲೂ ಎಲ್ರಿಗೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ಅವನ ಅಭಿನಯ ಯಶಸ್ವಿಯಾಗಿ ಮೂಡಿ ಬಂದಿದೆ. ಹಾಗಾಗಿ ನಮ್ಮ ಪರವಾಗಿ ಅವನಿಗೆ ಅಭಿನಂದನೆಗಳು. ನನಗೆ ಇಟ್ ರಿಮೈಂಡೆಡ್ ಮೀ ಜಾನ್ ಕೀಟ್ಸ್ 19th ಸೆಂಚುರಿಯ ಬಹಳ ದೊಡ್ಡ ಕವಿ ಅಂತ. ಅವನದೊಂದು ಮಾತಿದೆ ನನಗೆ ಬಹಳ ಇಷ್ಟವಾಗಿದೆ. ಡೈಯಿಂಗ್ ಇನ್ ಟು ಎ ನ್ಯೂ ಲೈಫ್ ಹೇಳ್ತಾನೆ. ಅಂದ್ರೆ ನಾವು ಕಲಾವಿದರು, ಕವಿಗಳು ಒಂದು ಪ್ರಯೋಗವನ್ನು ಮಾಡುವಾಗ ಹಳೆತೆಲ್ಲದಕ್ಕೂ ಮರೆತು ಅಂದ್ರೆ ಸಾಯ್ಬೇಕು. ನಾವು ಏನ್ ಪ್ರಯೋಗ ಮಾಡಿರ್ತೀವಿ ಹೊಸ ಮನುಷ್ಯರಾಗಿ ಒಂದು ಹೊಸ ಪಾತ್ರಕ್ಕೆ ನಾವು ಹೊಸ ಕವಿತೆಗೆ ಹೋಗ್ತೇವೆ. ಸೊ ಗೋಕುಲ ಮಾಡಿದ್ದು ಹಲವಾರು ಪಾತ್ರಗಳು, ಹಲವಾರು ಏನು ಭಾವಗಳು, ಅದು ಒಂದರಿಂದ ಕಳಚಿಕೊಂಡು ಇನ್ನೊಂದಕ್ಕೆ ಅವನು ಒಗ್ಗಲಾಗಿ ಒಂದು ಟ್ರಾನ್ಸ್ಫಾರ್ಮೇಶನ್ ಅನ್ನ ಅದು ರಿಮೈಂಡೆಡ್ ಇದೆ. ಇದು ಒಂದು ಫ್ರಿಕ್ಷನ್, ಇದೊಂದು ತುಮುಲ. ಇದು ಏನಂದ್ರೆ ಒಬ್ಬ ಕಲಾವಿದ ಒಂದೊಂದು ಪಾತ್ರದ ಮೂಲಕನೂ ಅವನು ಎಕ್ಸ್ಪೀರಿಯನ್ಸ್ಡ್ ಆಗ್ತಾ ಹೋಗ್ತಾನೆ. ಆದ್ರೆ ಮೂಲದಲ್ಲಿ ಅವನ ಮುಗ್ಧತೆಯನ್ನು ಉಳಿಸ್ಕೋಬೇಕಾಗುತ್ತೆ. ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತೀವಿ ಅನ್ನೋದೇನೇನೆ ಎಲ್ಲಾ ಕಲಾವಿದರ ಒಂದು ಕಷ್ಟ, ಮತ್ತು ಅದೇ ಅವರ ಬಿಡುಗಡೆ. ಹಲವಾರು ಭಾವಗಳನ್ನು ಒಟ್ಟಿಗೆ ಹುಟ್ಟಿಸ್ತು ಈ ನಾಟಕ. ಮತ್ತೆ ಒಂದು ಮುಗ್ಧತೆಯ ಒಂದು ಕವಚದೊಳಗಡೆ ನಮ್ಮನ್ನ ಅದು ಹೊರೆಯುತ್ತೆ. ಇವತ್ತಿನ ಕ್ರೌರ್ಯವೇ ತುಂಬಿಕೊಂಡಿರಲ್ಲ ಬಹಳ ಆಪ್ತವಾಗಿದೆ. ಥ್ಯಾಂಕ್ ಯು. ಇವತ್ತು ನಮಸ್ಕಾರ. ಇವತ್ತು ಹಾಸನದ ಕಲಾಭವನದಲ್ಲಿ ನಡೆದಂಥ ಒಂದು ನಾಟಕ ಚಿಟ್ಟೆ. ಈ ಚಿಟ್ಟೆ ಅನ್ನೋ ಒಂದು ನಾಟಕ ಹೆಸರಿಗೆ ತಕ್ಕ ಹಾಗೆ ನಾವು ಬಾಲ್ಯದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಓದುವ ಸಂದರ್ಭದಲ್ಲಿ ಅನುಭವಿಸಿದಂಥ ಅನುಭವಗಳು ಮತ್ತು ನಮ್ಮ ಕಾಲದಲ್ಲಿ ಹಸಿವಿನ ಅನುಭವ, ನಮ್ಮ ಓದಿನ ಅನುಭವ, ಮಕ್ಕಳ ಬಾಲ್ಯದ ಅನುಭವಗಳನ್ನು ತುಂಬ ಅಚ್ಚುಕಟ್ಟಾಗಿ ಅಭಿನಯಿಸಿದ್ದಾರೆ. ಅವರಿಗೆ ತುಂಬ ನಮ್ಮ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ತುಂಬ ಚೆನ್ನಾಗಿ ನಾಟಕ ಪ್ರದರ್ಶನ ಅಭಿನಯ ಇದೆ. ಧನ್ಯವಾದ. ಕೇಳಿಸುತ್ತೆ ಅಲ್ವಾ? ಓವರ್ ಆಲ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ಅವ್ರಿಗೆ ಅಷ್ಟು ಚಿಕ್ಕ ಏಜ್ ಅಲ್ಲಿ ಅಷ್ಟು ಚೆನ್ನಾಗಿ ಟ್ಯಾಲೆಂಟ್ ಇದೆ ಅವ್ರಿಗೆ. ತುಂಬಾ ಮುಂದೆ ಫ್ಯೂಚರ್ ಅಲ್ಲಿ ಒಳ್ಳೆ ಆರ್ಟಿಸ್ಟ್ ಖಂಡಿತ ಆಗ್ತಾರೆ. ಮತ್ತೆ ಆ ಇನ್ಸಿಡೆಂಟ್ ಯಾವ ತರ ಇತ್ತು, ಆ ಬಡತನದಲ್ಲಿ ಆ ಮಗುಗೆ ಅವ್ರಿಗೆ ಹಾಲು ಕೊಡಕ್ಕಾಗದೆ ಇರುವಂತ ಪರಿಸ್ಥಿತಿ, ನೀರನ್ನೇ ಹಾಲು ಅಂತ ಕೊಡ್ತಾ ಇದ್ರು. ಅದು ಸ್ವಲ್ಪ ಮತ್ತೆ ಒಂದು ಏನಂತ ಹೇಳಿದ್ರೆ, ಆ ಹಸು ಅನ್ನೋದು ಮನುಷ್ಯನ ಯಾವ ತರ ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗವಹಿಸೋ ರೀತಿ ಮಾಡುತ್ತೆ ಅನ್ನೋದಕ್ಕೆ ಅದೊಂದು ಇನ್ಸಿಡೆಂಟ್. ಅವರು ಯಾರ್ದೋ ಅಂಗಡಿಲಿ ಬಿಂದಿಗೆನ ಕತ್ಕೊಂಡ್ ಬಂದು ಅದನ್ನ ಮಾರಾಟ ಮಾಡಿ ಒಂದು ಊಟ ಮಾಡ್ಕೊಂಡು ತಿನ್ನುವಂತ ಪರಿಸ್ಥಿತಿ. ಈ ತರ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಇದಕ್ಕೆಲ್ಲ ಮುಖ್ಯ ಕಾರಣ ಏನು? ಎಜುಕೇಶನ್ ಇರ್ಬೇಕು. ಈಗ ಎಜುಕೇಶನ್ ಇದ್ದಿದ್ರೆ ಆ ತಾಯಿ ಒಂದು ಉದ್ಯೋಗ ಮಾಡ್ಬೋದಾಗಿತ್ತು. ಉದ್ಯೋಗ ಮಾಡಿ ಮಕ್ಳಿಗೂ ಒಳ್ಳೆ ಬುದ್ಧಿನ ಹೇಳ್ಕೊಡ್ಬೋದಾಗಿತ್ತು. ಚಿಟ್ಟೆ ನಾಟಕ ನಿಜವಾಗ್ಲೂ ತುಂಬಾ ಅದ್ಭುತವಾಗಿ ನಡೆಯಿತು. ಅದರಲ್ಲೂ ಅವನ ಅಭಿನಯ ಇದೆಯಲ್ಲ, ಅದು ನಿಜವಾಗ್ಲೂ ಮನ ಮುಟ್ಟುವಂಥ ರೀತಿಯಲ್ಲಿತ್ತು. ನಾನು ಒಂದು ಹೇಳೋದೇನಂತ ಹೇಳಿದ್ರೆ, ಇವತ್ತಿನ ಒಟ್ಟು ಸಮಾಜದಲ್ಲಿ ಪೋಷಕರು ತಮ್ಮ ಮಕ್ಕಳನ್ನ ಈ ಆಧುನಿಕ ಶಿಕ್ಷಣದಲ್ಲಿ ಏನೇನೋ ಓದಿಸ್ಬೇಕು, ಡಾಕ್ಟರ್ ಮಾಡಬೇಕು, ಇಂಜಿನಿಯರಿಂಗ್ ಮಾಡಿಸ್ಬೇಕು ಅಂತ ಇರ್ತಾರೆ. ಆದ್ರೆ ಈ ನಾಟಕ ನಿಜವಾಗ್ಲೂ ಒಬ್ಬ ಒಳ್ಳೆ ಮನುಷ್ಯನನ್ನಾಗಿ ತಮ್ಮ ಮಕ್ಕಳನ್ನ ಬೆಳೆಸ್ಬೇಕು ಅಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸಂದೇಶವನ್ನ ಕೊಟ್ಟಿದೆ. ಅವನ ನಟನೆಗೆ ನಾವೆಲ್ಲರೂ ಕೂಡ ಮನಸೋತಿದ್ವಿ. ಅವನಿಗೆ ಇನ್ನೊಂದಷ್ಟು ಯಶಸ್ಸು ಸಿಗ್ಲಿ ಅಂತೇಳಿ ಈ ಮೂಲಕ ಹಾರೈಸ್ತೀವಿ. ಥ್ಯಾಂಕ್ ಯು.
ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ನಟನೆ ಅನ್ನೋದು ಸುಲಭ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ, ಆದ್ರೆ ನಟನೆ ಅನ್ನೋದು ಸುಲಭ ಅಲ್ಲ. ಯಾವುದೇ ರೀತಿಯ ಒಂದು ಅವನು ಎಕ್ಸ್ಪ್ರೆಷನ್ ಮಾಡ್ದ ಅಲ್ವಾ, ಅದು ತುಂಬಾ ಚೆನ್ನಾಗಿ ಮಾಡ್ದ. ನಗು ಆಗಿರ್ಬೋದು, ಅಳು ಆಗಿರ್ಬೋದು, ಕಷ್ಟ ಆಗಿರ್ಬೋದು, ಸುಖ ಆಗಿರ್ಬೋದು. ಆದ್ರೆ ಟೀಚರ್ ಹೆಸರನ್ನ ಹೇಳ್ತಾ ಇದ್ದ, ಅವ್ನ ಫ್ರೆಂಡ್ ಮನೆಗೆ ಹೋದ, ಬಟ್ ಅವ್ನ ಫ್ರೆಂಡ್ ಊಟ ಕೊಟ್ಟು ಅವನ ಹಸಿವನ್ನ ನೀಗಿಸ್ಬೋದಿತ್ತು ಅಂತ ಒಂದು ಕಾನ್ಸೆಪ್ಟ್ ನನ್ನ ತಲೆಗೆ ಬಂತು. ಕೊಟ್ಟಿದ್ರೆ ಪಾಪ ಅವ್ನು ಇನ್ನೂ ಏನಾದ್ರು ಅಚೀವ್ಮೆಂಟ್ ಮಾಡ್ತಾ ಇದ್ದ, ಫ್ರೆಂಡ್ ನ ಹೊಗಳುತ್ತಿದ್ದ. ಇದೇ ರೀತಿ ಎಲ್ಲಾ ಮಕ್ಕಳಿಗೂ ಈ ತರ ಅಭಿನಯ ಮಾಡ್ಲಿಕ್ಕೆ ಇನ್ಸ್ಪೈರ್ ಆಗ್ಲಿ ಅವ್ನು. ಧನ್ಯವಾದಗಳು. ಚೆನ್ನಾಗಿತ್ತು ಹುಡುಗ ಮಾಡಿರ್ತಕ್ಕಂಥದ್ದು. ಮುಂದಿನ ಮಕ್ಕಳುಗಳಿಗೆ ಒಂದು ಒಳ್ಳೆ ಬರೀ ಓದು ಅನ್ನೋದ್ರಲ್ಲೇ ಒಂದೇ ಅಲ್ಲ, ಕರಿಕ್ಯುಲಮ್ ಆಕ್ಟಿವಿಟೀಸ್ ಬೇರೆ ಬೇರೆ ಇದರಲ್ಲಿ ಯಾವುದರಲ್ಲೂ ಬೇಕಾದರೂ ಸಹ ತಾವು ಏನಾದರೂ ಒಂದು ಸಾಧಿಸ್ಬೋದು ಅನ್ನೋದ್ರಲ್ಲಿ ಹುಡುಗ ಮಾಡಿರ್ತಕ್ಕಂಥದ್ದು. ಮತ್ತು ಚಿಟ್ಟೆ 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 ನಮ್ಮ ಮನಸ್ಸನ್ನು ಕದ್ದು ಬಿಟ್ಟೆ, ತುಂಬಾ ಚೆನ್ನಾಗಿದೆ ಡ್ರಾಮಾ ಮಾತ್ರ. ಆದ್ರೆ ಅವನಿಗೆ ಎಲ್ಲಾ ಪಾತ್ರದಲ್ಲೂ ಅವನ ಆಕ್ಟಿಂಗ್ ಬಹಳ ಚೆನ್ನಾಗಿತ್ತು. ಅವ್ರ ತಂದೆ ಅಭಿಪ್ರಾಯ ಕೇಳಿ ಬಹಳ ಖುಷಿ ಆಯ್ತು. ಅವನ್ ಇಂಜಿನಿಯರ್ ಆಗ್ಲಿ ಡಾಕ್ಟರ್ ಆಗ್ಲಿ ಏನೋ JEE ಬರೀತಿದ್ದಾನೆ ಅಂತ ಎಷ್ಟು ಸಮಾಧಾನವಾಗಿ ಎಲ್ಲಾ ಪ್ರೇಕ್ಷಕರು ತಟ್ಟ ಹಾಗೆ ಹೇಳಿದ್ರು. ಕಲೆ ಬೇಕು, ಆಕ್ಟಿಂಗ್ ಬೇಕು, ಆದ್ರೆ ಇದೊಂದು ಪ್ರವೃತ್ತಿ ಇದೆಯಲ್ಲ, ಇವ್ರು ಪ್ರವೃತ್ತಿನೇ ವೃತ್ತಿ ಮಾಡ್ಲಿಕ್ಕೆ ಅವನಿಗೆ ಎನ್ಕರೇಜ್ ಮಾಡಿದ್ದು ಬಹಳ ಖುಷಿ ಆಯ್ತು. ಈ ನಿಟ್ಟಿನಲ್ಲಿ ನಮ್ಗೆ ಇವತ್ತಿನ ಸಂಜೆ ಸುಂದರ ಸಂಜೆ ಅನಿಸ್ತು. ನಾಳೆನೂ ಖಂಡಿತ ನಾವು ಮರಿದೆ ಬರ್ತೀವಿ. ಥ್ಯಾಂಕ್ ಯು. ಒಳ್ಳೆ ಇದನ್ನ ಕೊಟ್ಟಿದ್ದಕ್ಕೆ ರಘುನಂದ್ ಅವ್ರಿಗೂ ಶುಭಾಶಯಗಳು. ತುಂಬಾ ಚೆನ್ನಾಗಿ ಆಕ್ಟಿಂಗ್ ಇತ್ತು, ಮತ್ತೆ ಮಗನನ್ನ ಚೆನ್ನಾಗಿ ಬೆಳೆಸ್ತಿದ್ರೆ ಅದು ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು. ನಾನು ಶ್ವೇತಾ ಮೋಹನ್, ಶಿಕ್ಷಕಿ. ನಾನು ಪ್ರಭಾ ಮಂಜುನಾಥ್, ಶಿಕ್ಷಕಿ. ಈ ನಾಟಕ ತುಂಬಾ ಚೆನ್ನಾಗಿ ಮೂಡ್ ಬಂತು. ಒಂಥರ ನಮ್ ಕಣ್ಣಲ್ಲಿ ನೀರ್ ಬಂತು. ಅಂದ್ರೆ ಕಣ್ಣಲ್ಲಿ ನೀರ್ ಬರ್ಸೋದು ತುಂಬಾ ಕಷ್ಟದ ಕೆಲ್ಸ. ಅಂದ್ರೆ ನಮ್ ಭಾವನೆಗಳಿಗೆ ಅದು ತುಂಬಾ ಹತ್ರ ಆಯ್ತು. ಹಾಗಾಗಿ ನಮ್ಮ ಕಣ್ಣಲ್ಲಿ ನೀರನ್ನ ತಂತು ಅಂತ ಅನ್ಕೋತೀನಿ. ಅವನ ಅಭಿನಯ ತುಂಬಾ ಚೆನ್ನಾಗಿತ್ತು. ನಮಸ್ಕಾರ. ನನಗನ್ಸಿದ್ದು ಏನು ಅಂದ್ರೆ ಅವನಿಗೆ ವಯಸ್ಸಿನ ಮೀರಿದ್ದು ಪ್ರತಿಭೆ ಇದೆ ಅಂತ ಅನ್ನಿಸ್ತು ನನಗೆ. ಅವನಲ್ಲಿ ಅವನ ಹಾವ ಭಾವ, ಅವನ ವ್ಯಕ್ತಿತ್ವ, ಅವನ ಕಣ್ಣಿನ ನೋಟ ಏನಿದೆಯೋ ಅದು ತುಂಬಾ ಚೆನ್ನಾಗಿತ್ತು. ಎಂಥವ್ರನ್ನೂ ಅವನ ಕಡೆಗೆ ಸೆಳ್ಕೊಳ್ತಕ್ಕಂತಹ ಒಂದು ಶಕ್ತಿ ಅವನಲ್ಲಿದೆ ಅಂತ ನನಗನ್ನಿಸ್ತು. ಅತ್ಯುತ್ತಮವಾಗಿ ಅಭಿನಯ ಮಾಡಿದ್ದಾನೆ. ಇನ್ನು ನಮ್ಮ ಮನೆ ಮಗನಂಗಿದ್ದಾನೆ ಅವನು, ಇನ್ನು ಬೆಳಿಲಿ ಅಂತ ನಾನು ಅವನಿಗೆ ಆಶಿಸ್ತೀನಿ. ಧನ್ಯವಾದಗಳು. ಕಲಾಶಾರದೆ ಅವನಿಗೆ ಇನ್ನೂ ಚೆನ್ನಾಗಿ ಒಲಿಲಿ. ಅವನು ಹೀಗೆ ದೊಡ್ಡ ಮಟ್ಟದಲ್ಲಿ, ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಅವನ ಹೆಸರುವಾಸಿಯಾಗಿ ನಮ್ಮ ಹಾಸನದ ಕೀರ್ತಿ ಪತಾಕೆಯನ್ನ ಬೆಳೆಸ್ಲಿ ಅಂತ ನಾವೆಲ್ಲರೂ ಆಶಿಸ್ತೀವಿ. ಆಲ್ ದಿ ಬೆಸ್ಟ್. ಎಲ್ಲ ಇಡೀ ಟೀಮ್ಗೆ ಶುಭಾಶಯಗಳು. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು, ಖುಷಿ ಪಟ್ಟೆ. ಮತ್ತೆ ಒಂದ್ಸತಿ ನಾಳೆ ಬರ್ತೀನಿ. ಥ್ಯಾಂಕ್ ಯು. ಇವತ್ ನೋಡಿದ್ದು ಚಿಟ್ಟೆ ನಾಟಕ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ಇಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಮಕ್ಕಳನ್ನ ಬೇರೆ ಇದಕ್ಕೆಲ್ಲ ಕರ್ಕೊಂಡೋಗಿ ಟೈಮ್ ವೇಸ್ಟ್ ಮಾಡೋ ಬದಲು ಇದು ತುಂಬಾ ಯೂಸ್ಫುಲ್ ಆಗಿದೆ. ಬೇರೆ ಜನನು ಕೂಡ ಗೊತ್ತಿಲ್ದಿರೋರ್ಗು ಕೂಡ ಹೇಳ್ತಿದೀನಿ, ನಿಮ್ ಮಕ್ಕಳನ್ನ ಕರ್ಕೊಂಡ್ ಬನ್ನಿ, ತುಂಬಾ ಯೂಸ್ ಆಗುತ್ತೆ ಇದು ನೋಡೋದ್ರಿಂದ. ಅವ್ರ ಮನ್ಸಿಗೂ ಖುಷಿ ಆಗುತ್ತೆ. ಬೇರೆ ಕಡೆ ಎಲ್ಲ ಹೋಗಿ ಅವ್ರ ಮನ್ಸು ಇದನ್ನ ಹಾಳು ಮಾಡೋ ಬದಲು ಇದು ಅವ್ರ ಬೆಳವಣಿಗೆಗೂ ಕೂಡ ಸಹಕಾರಿಯಾಗುತ್ತೆ. ಹಾಗೆ ಗೋಕುಲ್ ಸಹೃದಯ ಈ ನಾಟಕ ಅಭಿನಯಿಸಿದ್ರಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ರು. ಅವ್ರಿಗೆ ಬೆಸ್ಟ್ ಆಫ್ ಲಕ್. ನಮಸ್ತೆ, ನನ್ನ ಹೆಸರು ಮೀನಾಕ್ಷಿ ಅಂತ. ನಾನು ಬೇಲೂರು ರಘುನಂದನ್ ಸರ್ ಸ್ಟೂಡೆಂಟು. ನಾವು ಕಾಕನಕೋಟೆ ನಾಟಕ ಮಾಡುವಾಗ ಗೋಕುಲ್ ಸಹೃದಯ ಇಷ್ಟಿದ್ರು, ಅವಾಗಿಂದ ನೋಡಿದೀವಿ. ಸೊ ಇವತ್ತು 138ನೇ ಶೋ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು ನನಗೆ. ಆಕ್ಚುಲಿ ನನಗೇನ್ ಬೇಜಾರಾಯ್ತು ಅಂದ್ರೆ ಇಲ್ಲಿವರೆಗೂ ನಾನು ಅವ್ರದ್ದು ಆಕ್ಟಿಂಗ್ ನೋಡಕ್ಕೆ ಆಗಿಲ್ವಲ್ಲ ಅನ್ನೋದು ನನಗೆ ಬೇಜಾರಾಯ್ತು. ಇನ್ನೂ ಹಲವಾರು ಶೋಗಳನ್ನ ನಮ್ ಹಾಸನದಲ್ಲಿ ಮಾಡ್ಬೇಕು. ಬೆಂಗಳೂರಲ್ಲಿ ಯಾವ ತರ ಸ್ಕೋಪ್ ಇದೆಯೋ ಅದ್ರಲ್ಲಿ ಇನ್ನೂ ಜಾಸ್ತಿ ಸ್ಕೋಪ್ ಹಾಸನದಲ್ಲಿ ಸಿಗ್ಬೇಕು ಅಂದ್ರೆ ಸರ್ಗೆ ನಾನು ಕೇಳ್ಕೊಳ್ಳೋದೇನಂದ್ರೆ ಇನ್ನೂ ಹಲವಾರು ನಾಟಕಗಳನ್ನ ನಮ್ಮೂರಿಗೆ ತಗೊಬನ್ನಿ ಸರ್. ಅಂಡ್ ನಾವು ಕಲಾವಿದ್ರು ಇದೀವಿ, ನಮಗೂ ಒಂದಷ್ಟು ನಾಟಕಗಳನ್ನ ಪರಿಚಯ ಮಾಡಿ ಹಾಸನದಲ್ಲಿ. ರಂಗಭೂಮಿ ಅನ್ನೋದು ಎಲ್ರಿಗೂ ರೀಚ್ ಆಗ್ಬೇಕು. ಅಂಡ್ ಗೋಕುಲ್ ಸಹೃದಯ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಳ್ಳೆ ಕಲಾವಿದ ಆಗಿ ಬೆಳಿಬೇಕು. ಆಲ್ ದ ಬೆಸ್ಟ್ ಸಹೃದಯ್. ನಿನ್ನ ನೋಡಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಒಬ್ಬನೇ ಹ್ಯಾಂಡಲ್ ಮಾಡ್ತಾನೆ. ತುಂಬಾ ಇಷ್ಟ ಆಯ್ತು. ಮಕ್ಕಳೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಚೆನ್ನಾಗಿದೆ. ಇನ್ನು ಮುಂದೆ ಚೆನ್ನಾಗಿ ಮಾಡ್ಲಿ. ಪ್ರೋತ್ಸಾಹ ಮಾಡೋದು ಇದೇ ತರ. ಏನ್ ಅರ್ಥ ಆಯ್ತು ಅಂದ್ರೆ ಅದೇ ಪಡ್ತನದ ಬಗ್ಗೆ ಅರ್ಥ ಆಯ್ತು. ಮತ್ತೆ ಮಕ್ಕಳನ್ನ ಫ್ರೀ ಆಗಿ ಬಿಡ್ಬೇಕು ಅನ್ನೋದು ನನಗೆ ಅನ್ಸಿದ್ದದು ಅಷ್ಟೇ. ಚೆನ್ನಾಗಿತ್ತು. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಅನಿಸ್ತು. ಆ ವಯಸ್ಸಿಗೆ ಮಕ್ಕಳು ಆಟ ಪಾಠಗಳ ಅಂದ್ರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಇರ್ತಾರೆ. ಬಟ್ ಈ ವಯಸ್ಸಿಗೆ ಇಷ್ಟೊಂದು ನಿರರ್ಗಳವಾಗಿ ಯಾವುದೇ ಡೈಲಾಗ್ಸ್ ಅನ್ನ ಮರೀದೇನೆ ಇದು ಹೇಳೋದಿದೆಯಲ್ಲ, ತುಂಬಾ ಗ್ರೇಟ್ ಅನ್ಸುತ್ತೆ. ತುಂಬಾ ಖುಷಿ ಆಯ್ತು ನಾಟಕ ನೋಡಿ. ಇನ್ನೂ ಅವನು ತುಂಬಾ ಚೆನ್ನಾಗಿ ಬೆಳಿತಾನೆ ಅಂತ ಈಗ
ನಾಟಕ ನೋಡಿ ಏನ್ ಹೇಳ್ಬೇಕು ಅಂತ ಅನಿಸ್ತಿದೆ ಅಂದ್ರೆ, ಅಮ್ಮ ಕೊಟ್ಟಿದ್ದ ಊಟನ ಪ್ರೀತಿಯಿಂದ ತಿನ್ಬೇಕು, ಅದನ್ನ ವೇಸ್ಟ್ ಮಾಡ್ಬೇಕು. ಯಾಕಂದ್ರೆ ಎಷ್ಟೋ ಜನಕ್ಕೆ ಈ ನಾಟಕದಲ್ಲಿ ನೋಡಿ ಹಸು ಅನ್ನೋದು ಎಷ್ಟು ದೊಡ್ಡದು ಅಂತ ಗೊತ್ತಾಯ್ತು. ಹಾಗಾಗಿ ಅವನಿಗೆ ಅದು ರಿಯಲೈಸ್ ಆಯ್ತು, ಅದ್ ಬೇಡ ಇದ್ ಬೇಡ ಅಂತಾರೆ. ಕೆಲವ್ರಿಗೆ ಎಷ್ಟೋ ಜನಕ್ಕೆ ಊಟನೇ ಇಲ್ಲ, ಹಸ್ಕೊಂಡಿರ್ತಾರೆ, ಮನೇಲಿ ಫ್ಯಾಮಿಲಿ ಪ್ರಾಬ್ಲಮ್ ಇರುತ್ತೆ, ಮತ್ತೆ ಅದೊಂದು ಮುಗ್ಧ ಮನ್ಸು, ತುಂಬಾ ಕಲರ್ಫುಲ್ ಆಗಿ ಜೀವನನ ಕಟ್ಕೊಬೇಕು ಅಂತ ಅನ್ಕೊಂಡಿರ್ತಾರೆ. ಅದು ಸಾಧ್ಯ ಆಗದೆ ಇದ್ದಾಗ ಹೀಗೆ ಪರಿಸರದ ಜೊತೆ ಮಾತಾಡ್ಕೊಂಡು ತನ್ನಲ್ಲಿರುವಂತ ಅಭಿಪ್ರಾಯಗಳನ್ನ ಹಂಚ್ಕೊಂಡು ಬೆಳೆಯೋದನ್ನ, ಆ ಕಷ್ಟದಲ್ಲೂ ಸಂತೋಷವಾಗಿ ಬೆಳ್ಕೊಂಡ್ ಬರೋದ ರೀತಿನ ತೋರ್ಸಿದ್ರು. ಈಗ ಮಕ್ಳುಗಳಿಗೆ ಎಲ್ಲ ಇದ್ರು ಕೂಡ ಖುಷಿ ಇರಲ್ಲ, ಬಟ್ ಅಲ್ಲಿ ಕಷ್ಟ ಇದ್ರು ಕೂಡ ಒಂದು ಸುಂದರವಾದ ಪರಿಸರ ಕಟ್ಕೊಬೇಕು, ಒಂದ್ ಮನಸ್ಥಿತಿ ಇಟ್ಕೊಬೇಕು ಅನ್ನೋದನ್ನ ಚಿಂತೆಯಲ್ಲಿ ನಾನ್ ಅರ್ಥ ಮಾಡ್ಕೊಂಡಿದ್ದು. ನನ್ ಮಗಕ್ಕೂ ಅದನ್ನ ಹೇಳಿ ಆ ಸಾರಾಂಶ ಹೇಳಿದೆ, ಅವತ್ತು ಅರ್ಥ ಆಯ್ತು ಅನ್ಸುತ್ತೆ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು ನಾಟಕ. ಪ್ರತಿಯೊಬ್ರು ಅವರ ಬಾಲ್ಯದಲ್ಲಿ ಸುಖ ದುಃಖ ನೋವು ಹಸಿವು ಅದನ್ನ ಅನುಭವಿಸಿರೋದನ್ನ ಒಬ್ಬ ಹುಡುಗ ಒಂದು ನಾಟಕದ ಮೂಲಕ ತೋರಿಸಿದ್ದು ತುಂಬಾ ಖುಷಿ ಆಯ್ತು ನನಗೆ. ಯಾಕೆಂದ್ರೆ ಈ ಹಿಂದಿನ ಸ್ವಲ್ಪ ಜನಾಂಗಗಳು ಮ್ಯಾಕ್ಸಿಮಮ್ 80% ಈ ಹಸಿವು ನೋವು, ತಂದೆಯ ಕೊಡುವಂತಹ ಕೆಲವು ನೋವುಗಳು ಅದನ್ನ ಅಮ್ಮನೂ ಅನುಭವಿಸಿರ್ತಾಳೆ, ಮಕ್ಕಳು ಅನುಭವಿಸ್ತಾರೆ. ಸೊ ಅದು ಬಹಳ ಕಡಿಮೆ ಆಗ್ತಿದೆ ಇತ್ತೀಚಿನ ದಿನಗಳಲ್ಲಿ ಆ ನೋವುಗಳು. ಬಟ್ ಆದ್ರೂ ಆ ನೋವುಗಳು ಇಂದಿಗೂ ನಮ್ಮ ಮನಸ್ಸುಗಳಲ್ಲಿ ಇದೆ. ಅದನ್ನ ತೋರಿಸಿರೋದು ತುಂಬಾ ಖುಷಿಯಾಗಿದೆ. ತುಂಬಾ ಚೆನ್ನಾಗಿ ಅಭಿನಯಿಸಿದಾನೆ. ಅವನಿಗೆ ಆಲ್ ದ ಬೆಸ್ಟ್. ರಘುನಂದನ್ ಅವರ ಮಗ ಮಾಡಿರೋದು ನೋಡಿದ್ರೆ, ಮಾಡಿರೋದು ಅಂತಲ್ಲ, ಅಭಿನಯಿಸಿರೋದನ್ನ ನೋಡಿದ್ರೆ ಎಲ್ಲ ನವರಸಗಳನ್ನ ಈ ವಯಸ್ಸಿಗೆ ಮೈಗೂಡಿಸ್ಕೊಂಡು ಎಲ್ಲ ಪ್ರೇಕ್ಷಕರನ್ನ ಎಳೆದು ಸೆಳೆಯುವಂತ ಒಂದು ಚೈತನ್ಯ ಅಥವಾ ಪ್ರತಿಭೆ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅದು ಬಹಳ ಹೆಮ್ಮೆ ಪಡುವಂತ ವಿಷಯ. ಯಾಕೆಂದ್ರೆ ನಾವು ಹಾಸನದವ್ರು, ಬೇಲೂರು ಹಾಸನ ಎಲ್ಲ ಒಂದೇ, ಕಲೆಗೆ ಹೆಸರಾದಂತ ಸ್ಥಳ. ಹಾಗಾಗಿ ಈ ರಘುನಂದನ್ ಅವರ ಇಂಥ ಪ್ರಯೋಗಗಳು ಇನ್ನೂ ಹೆಚ್ಚಾಗ್ಲಿ. 138 ಇದೆ, ಇನ್ನೂ 500,000 ಆಗ್ಲಿ. ಯಾಕೆಂದ್ರೆ ಸುಮಾರು 1 ಗಂಟೆಯ ಕಾಲ ಎಲ್ಲರನ್ನೂ ಯಾವುದೇ ರೀತಿಯಲ್ಲಿ ಪ್ರೇಕ್ಷಕರನ್ನ ಬೇಸರ ಆಗದೆ ಇರೋ ಹಾಗೆ, ಎಲ್ಲೂ ಒಂದ್ ಕಡೆ ಅಯ್ಯೋ ಎದ್ದೋಗ್ಬಿಡೋಣ ಸಾಕು ನಾಟಕ ಯಾಕೋ ಬೋರ್ ಹೊಡಿತಾ ಇದೆ ಅನ್ನೋವಂಥ ಒಂದು ಮಾತು ಕೂಡ ಬರದೆ ಅಷ್ಟು ಚೆನ್ನಾಗಿ ಅಭಿನಯಿಸುವಂತ ಕಲೆ ಬಹುಶಃ ಎಲ್ರಿಗೂ ಆಗಲ್ಲ. ಅದು ಲಕ್ಷಕ್ಕೊಬ್ಬರಿಗೆ ಅನ್ನೋ ಹಾಗೆ ಆ ಲಕ್ಷಕ್ಕೊಬ್ಬ ಕಲಾವಿದ ನಮ್ಮ ರಘುನಂದನ್ ಅವ್ರ ಮಗ ಅಂತ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಇಂಥ ಹಲವಾರು ವೇದಿಕೆಗಳು, ರಘುನಂದನ್ ಡಾಕ್ಟರು, ಲಾಯರು ಅಥವಾ ಇನ್ನೇನೋ ದೊಡ್ಡ ವ್ಯಕ್ತಿ ಆಗ್ಬೇಕಾಗಿಲ್ಲ, ಈಗಾಗಲೇ ದೊಡ್ಡ ವ್ಯಕ್ತಿ ಆಗಿದ್ದಾನೆ. ಭಾರತದಾದ್ಯಂತ ಒಳ್ಳೆ ಹೆಸರನ್ನು ಪಡ್ಕೊಂಡಿದ್ದಾನೆ. ಇದೇ ಹೆಸರು ಇನ್ನೂ ಹೆಚ್ಚಾಗಿ ಪ್ರಬುದ್ಧತೆಗೆ ಪ್ರವರ್ಧಮಾನಕ್ಕೆ ಬರಲಿ ಅಂತ ಹೇಳ್ತಾ ಅವನಿಗೆ ಒಳ್ಳೆಯ ಯಶಸ್ಸನ್ನ, ಭವಿಷ್ಯವನ್ನ, ಅವನಿಗೆ ಒಳ್ಳೆಯ ಈ ಕಲೆಯಲ್ಲಿ ಹೆಚ್ಚಿನ ಒಂದು ಮಹತ್ವ ಸಿಗ್ಲಿ ಅಂತ ಹೇಳ್ತಾ ಅವನಿಗೆ ಯಶಸ್ಸನ್ನ ಹಾರೈಸ್ತೀನಿ. ಥ್ಯಾಂಕ್ ಯು ಸರ್.